ಮಾರ್ನಿಂಗ್. ಓಕೆ, ನಿನ್ನೆ ಪೇಪರ್ ಎಲ್ಲ ನೋಡಿದ್ರಾ ಹೇಗಿತ್ತು? ಚೆನ್ನಾಗಿತ್ತಾ? ಪೇಪರ್ 1 ಚೆನ್ನಾಗಿತ್ತಾ? ಪೇಪರ್ 2 ಚೆನ್ನಾಗಿತ್ತಾ? ಎರಡು ಚೆನ್ನಾಗಿತ್ತಾ? ಓಕೆ, ನಿನ್ನೆ ಆಗಿದ್ದ ಪೇಪರ್ ಮೆಂಟಲ್ ಅಬಿಲಿಟಿ ಏನೇನು ಕ್ವಶನ್ಸ್ ಬಂದಿದೆ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ಓಕೆ, ಫಸ್ಟ್ ಕ್ವಶನ್ ಏನ್ ಕೇಳಿದ್ರು? ಯಾವ್ದ್ರ ಮೇಲೆ ಕೇಳಿದ್ರು? ಬ್ಲಡ್ ರಿಲೇಷನ್. ಆಲ್ರೆಡಿ ನಿಮ್ಗೆ ಸಾಲ್ವ್ ಮಾಡ್ಕೊಟ್ಟಿದ್ದೀನಿ. ಓಕೆನಾ? ಹಾಗಾದ್ರೆ ಬ್ಲಡ್ ರಿಲೇಷನ್ ಮೇಲೆ ಈ ಕ್ವಶನ್ ಕೇಳಿದ್ದಾರೆ ಅಂದ್ರೆ ಯಾವ ತರ ಸಾಲ್ವ್ ಮಾಡೋದು? ಇಫ್ ಎ ಈಸ್ ಸಿ's ಮದರ್, ಎ ಈಸ್ if A is C's mother and D is B's son, E is A's sister, C is D's sister, then how is B related to E? ಓಕೆನಾ? ಹಾಗಾದ್ರೆ B ಗೂ ಮತ್ತೆ E ಗೆ ಏನು ಸಂಬಂಧ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಹಾಗಾದ್ರೆ A is C's mother. A ಮದರ್ C ನ ಮದರ್? ಯಾರು? A ಮದರ್. ಯಾರಿಗೆ? ಸಿ ಗೆ. ಓಕೆ, ಅಂಡ್ ಡಿ ಈಸ್ ಬೀಸ್ ಸನ್. ಈಗ ನಮ್ಗೆ ಏನಾದ್ರು ಇಲ್ಲಿ ಸಾಲ್ವ್ ಮಾಡಕ್ಕೆ ಏನಾದ್ರು ರಿಲೇಷನ್ ಇದೆಯಾ? ಓಕೆ, ಸ್ಕಿಪ್ ಮಾಡೋಣ. ಇ ಈಸ್ ಎ ಸಿಸ್ಟರ್, ಇವಾಗೂ ಇಲ್ಲ. ಓಕೆ, ಸಿ ಈಸ್ ಡಿಸ್ ಸಿಸ್ಟರ್. ಈಗ ಸಿ ಈಸ್ ಡಿ ಸಿಸ್ಟರ್. ಡಿ ನ ಸಿಸ್ಟರ್ ಸಿ ನ? ಸಿ ಈಸ್ ದ ಸಿಸ್ಟರ್. ಓಕೆನಾ? ನೆಕ್ಸ್ಟ್ ನೋಡ್ತೀವಿ, ಬಿಟ್ಟೋಗಿತ್ತು. ಡಿ ಈಸ್ ಡಿಸ್ ಸನ್ ಅಲ್ವಾ? ಹಾಗಾದ್ರೆ ಡಿ ಈಸ್ ಬಿ ಯ ಮಗ. ಹಾಗಾದ್ರೆ ಬಿ ಬಂದು ಇರ್ತಾರೆ ಇಲ್ಲಿ, ಮಗ ಇವರು. ಹಾಗಾದ್ರೆ ಇವ್ರು ಏನಾಗಿರ್ಬಹುದು? ಇವರು ತಂದೆ ಆಗಿರ್ತಾರೆ, ಇವರಿಬ್ರು ಗಂಡ ಹೆಂಡತಿ ಅಲ್ವಾ? ಆಯ್ತು, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇನ್ನೊಂದು ಏನಿದೆ? ಎ ಈಸ್ ಎ ಸಿಸ್ಟರ್. ಇ ಅನ್ನೋರು ಎ ಯ ತಂಗಿ. ಓಕೆನಾ? ಕ್ವಶನ್ ಆಯ್ತಾ? B is related to E. B is related. How is related to E? ಹೇಗೆ ಸಂಬಂಧ? ಹೇಳಿ. ಬ್ರದರ್ ಇಂದ. ಅಂದರೆ ಹೆಂಡತಿಯ ತಂಗಿ ಏನಾಗಬೇಕು? ಇವ್ರಿಗೆ ಇವ್ರು ಏನಾಗಬೇಕು? ತಮ್ಮ ಅಲ್ಲಪ್ಪ, ಇಲ್ಲಿ ಭಾವ ಆಗಬೇಕಾಯ್ತು. ಭಾವ ಬಾಮದೆ ಅಲ್ಲೂ ಒಂದೇ. ಓಕೆನಾ? ಇಂಗ್ಲಿಷ್ ಅಲ್ಲಿ ಏನಿರುತ್ತೆ ಅದೇ ರೈಟ್. ಕನ್ನಡದಲ್ಲಿ ಏನಾದ್ರು ಕೊಡ್ಲಿ ಅವರು, ಅದಲ್ಲ ನಮ್ಗೆ ಮ್ಯಾಟರ್ ಆಗೋದು. ಇಂಗ್ಲಿಷ್ ಅಲ್ಲಿ ಬ್ರದರ್ ಇಂದ. ಓಕೆನಾ? ಬ್ರದರ್ ಇನ್. ಆಯ್ತಾ? ಬ್ರದರ್ ಇಂದ. ಓಕೆನಾ? ನೆಕ್ಸ್ಟ್ ಕ್ವಶನ್ ಹನ್ನೊಂದನೇದು. ಇದು ಆಲ್ರೆಡಿ ನಿಮಗೆ ಸಿಂಪ್ಲಿಫಿಕೇಶನ್ ಮಾಡಿಸುವಾಗ ಹೇಳ್ಕೊಟ್ಟಿದ್ದೆ. ಈ ತರ ಸಿಂಬಲ್ ಕೊಟ್ಟಿಲ್ಲ, ಸ್ಟಾರ್ ಕೊಟ್ಟು ಹೇಳ್ಕೊಟ್ಟಿದ್ದೆ ಅಲ್ವಾ? ಓಕೆ, ಈಗ ಫಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ? ಫಸ್ಟ್ ಏನ್ ಕೊಟ್ಟಿದ್ದಾರೆ ಅದು ಮಾತ್ರ ಬರ್ಕೊಳ್ಳೋಣ. ಏನ್ ಕೊಟ್ಟಿದ್ದಾರೆ? 21. ಡಿವೈಡ್ ಅಂದ್ರೆ ಏನು? ಡಿವೈಡ್ ಮೀನ್ಸ್ ಡಿವಿಷನ್. ಓಕೆ, 3 ಅಂದ್ರೆ 3 ಅಟ್ ಅಂದ್ರೆ ಏನಪ್ಪ? ಪ್ಲಸ್ 4. ಸ್ಟಾರ್ ಅಂದ್ರೆ ಸಬ್ಟ್ರಾಕ್ಷನ್. ಅಲ್ಲಪ್ಪ ಕೇಳಿರೋದು ಅಡಿಷನ್. 9 ಮಲ್ಟಿಪ್ಲಿಕೇಶನ್ ಅಲ್ವಾ? into 2 plus 8. ಫಸ್ಟ್ ಕೊಟ್ಟಿರೋ ಈಕ್ವೇಶನ್ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಆಯ್ತಾ? ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಏನು? ಡಿವಿಷನ್ ಆದ್ಮೇಲೆ ಇವು, ಅವಾದ್ಮೇಲೆ ಯಾವ ತರ ಆಡ್ ಮಾಡೋದು ಸಬ್ಟ್ರಾಕ್ಷನ್. 21 minus 3 7 plus 4 minus 2
plus 9 2s are 18 plus 8. Okay, now 7 plus 4 11 minus 2 plus 18 plus 8 26 11. Okay, 11 minus 24 are 2 minus 26. ನಿಮಿಷ okay 11 minus 2 9 plus 26 30. Answer 35. Option 2 ಇದೆಯಲ್ವಾ? Okay, next question. ಈ ಕ್ವಶನ್ ಏನ್ ಹೇಳ್ತಿದೆ? A number reduced by 25% become 225. What percent should it be increased so that it become 390? ರಿಲೇಟೆಡ್ ಕ್ವೆಶ್ಚನ್ ಕೊಟ್ಟಿದ್ದೆ. ಹಾಗಾದ್ರೆ ಏನ್ ಹೇಳ್ತಿದ್ದಾರೆ? ಈ ನಂಬರ್ ಬರಬೇಕು ಅಂದ್ರೆ 25% ಕಮ್ಮಿ ಮಾಡಬೇಕು. ಹಾಗಾದ್ರೆ ಎಷ್ಟು ಕಮ್ಮಿ ಮಾಡ್ತಾ ಇದೀವಿ? ಫಾರ್ ಎಕ್ಸಾಂಪಲ್ ಅವ್ರು ಎಷ್ಟಕ್ಕೆ ಅಂತ ಗೊತ್ತಿಲ್ಲ, 100. ಬೇಸಿಕಲಿ ಪರ್ಸೆಂಟೇಜ್ ಅಂತ ಕೊಟ್ರೆ 100 ಅಂತ ತಗೊಳ್ಳೋಣ. ಎಷ್ಟಪ್ಪ? 100ಕ್ಕೆ ಎಷ್ಟು ಕಮ್ಮಿ ಮಾಡಬೇಕು? 25 ಅಂದ್ರೆ ಎಷ್ಟಾಗುತ್ತೆ? 75. ಹಾಗಾದ್ರೆ 75 ಅಂದ್ರೇನು? 225 ಆಯ್ತಾ? ನೆಕ್ಸ್ಟ್ ಎಷ್ಟು ಇನ್ಕ್ರೀಸ್ ಮಾಡಬೇಕು? ಇಲ್ಲಿ ಎಷ್ಟು ಇನ್ಕ್ರೀಸ್ ಮಾಡಬೇಕು? ಆ ಇನ್ಕ್ರೀಸ್ ಆಗಿದೆ ಎಷ್ಟು? 390 ಅಲ್ವಾ? ಹಾಗಾದ್ರೆ 75 ಎಷ್ಟು ಟೈಮ್ ಹೋಗುತ್ತೆ? ಇಲ್ಲಿ ಎಷ್ಟು ಟೈಮ್ ಮಲ್ಟಿಪ್ಲಿಕೇಶನ್ ಆಗುತ್ತೆ? ಎಷ್ಟತಿ? 3 ಟೈಮ್ಸ್. 72 ಅಂದ್ರೆ ಡಿವೈಡ್ ಮಾಡೋಣ, ಯಾಕೆ ಇಲ್ಲ ಫೈಂಡ್ ಔಟ್ ಮಾಡ್ಬೇಕಾಗಿರೋದ್ರಿಂದ ಡಿವಿಷನ್ ಮಾಡ್ತಿದ್ವಿ. ಹಾಗಾದ್ರೆ 319 3 ಇಂದ ಡಿವೈಡ್ ಮಾಡಿ 130 ಬರುತ್ತೆ. ಎಷ್ಟು? 130. ಹಾಗಾದ್ರೆ ನಮ್ಗೆ ಗೊತ್ತಾಯ್ತು 130 ಅಂತ. ನಾವು ಎಷ್ಟಕ್ಕೆ ಅವರೇಜ್ ತಗೊಂಡಿದ್ದು? 100ಗೆ. ಹಾಗಾದ್ರೆ 100 ಮೈನಸ್ 130 is equal to 30% ಇನ್ಕ್ರೀಸ್ ಮಾಡಿದ್ರೆ 360ಕ್ಕೆ ಅದನ್ನ ಐಟಮ್ ಏನೋ ಮಾಡಬಹುದು. ಆನ್ಸರ್ ಎ 30%. ಓಕೆನಾ? ನೆಕ್ಸ್ಟ್, when 15 is included in a list of natural number, their mean is increased by 2. When 1 is included in the new list, the mean of the number in the new list is decreased by 1. How many number were there in the original list? ಏನಾದ್ರು ಅರ್ಥ ಆಯ್ತಾ? ಏನು ಅರ್ಥ ಆಗಿಲ್ಲ. ಅಂದ್ರೆ ಒಂದು ನಂಬರ್ಗೆ 15 ಆಡ್ ಮಾಡ್ತಾರೆ. ಎಷ್ಟು ಆಡ್ ಮಾಡ್ತಾರೆ? 15 ಆಡ್ ಮಾಡ್ತಾರೆ. 15 ಆಡ್ ಮಾಡಿದಾಗ ಅವರು ಆಡ್ ಮಾಡಿದಾಗ ಈ ಒಂದು ನಂಬರ್ ಬರುತ್ತೆ. ಓಕೆನಾ? ಅದು ಒಂದು ಅವರೇಜ್ ಆಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಯಾಕೆ 2ನ್ನ ಆಡ್ ಮಾಡ್ತಾರೆ. 2ನ್ನ ಆಡ್ ಮಾಡಿದಾಗ ಅವಾಗ ಒಂದು ಅವರೇಜ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು -1 ಮಾಡ್ತಾ ಒಂದು ಅವರೇಜ್ ಬರುತ್ತೆ. ಹಾಗಾದ್ರೆ ಫಸ್ಟ್ ಅವರೇಜ್ ಬರಬೇಕು ಒಂದು ನಂಬರ್ ತಗೊಂಡಿರ್ಬೇಕಲ್ವಾ ನಾವು, ಅದು ಯಾವುದು ಅಂತ ಫೈಂಡ್ ಔಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ 8 ಇದೆ. ಅವ್ರು ಏನ್ ಹೇಳ್ತೀವಿ? ನ್ಯಾಚುರಲ್ ನಂಬರ್ ಇನ್ಕ್ರೀಸ್ ಬೈ 2 ಅಲ್ವಾ? 8 2s 16. ಹಾಗಾದ್ರೆ 15 ಕೊಟ್ಟಿದ್ದಾರೆ, ಮೈನಸ್ ಜಾಸ್ತಿ ಆಗೋಯ್ತಲ್ವಾ ಆಲ್ರೆಡಿ. ಹಾಗಾದ್ರೆ ಇದು ಆಗಲ್ಲ ಅಲ್ವಾ? ನೆಕ್ಸ್ಟ್ 7 2s 14. 15 ಅಲ್ವಾ ಇನ್ಕ್ಲೂಡ್ ಆಗಿರೋದು, -1 ಆಗ್ಲಿ ನೋಡೋಣ. 1 ಬಂದಿದೆ, ಆಗ್ಬೋದೇನೋ ನೋಡೋಣ. ಹಾಗಾದ್ರೆ ಇನ್ಕ್ರೀಸ್ ಬೈ 2 ಆಗುತ್ತಾ? ಆಗ್ತಾ ಇಲ್ಲ. ನೆಕ್ಸ್ಟ್ 5 ಇಂದ ನೋಡೋಣ. 5 2s 10. 15 ಅಂದ್ರೆ 5 ಇಂದ ಇನ್ಕ್ಲೂಡ್ ಆಯಿತು. ಸರಿ, ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ಬೋದು? ಹಾಗಾದ್ರೆ 5 ಬಂದಿದೆ. 5 ಬಂದಿದೆಯಲ್ಲ, ಇದು ಅವರೇಜ್ ಯಾವುದಕ್ಕೆ? ನೆಕ್ಸ್ಟ್ ನಂಬರ್ ಬರುತ್ತಲ್ಲ ಅದರ ಅವರೇಜ್ ಆಗಿರುತ್ತೆ. ಇದು ನೆಕ್ಸ್ಟ್ ನಂಬರ್ಗೆ 5ಗೆ 5 ಅವರೇಜ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ? ಎಷ್ಟು ನಂಬರ್ ಆಡ್ ಮಾಡಕ್ಕೆ ಹೇಳಿದ್ರೆ? ಎಷ್ಟು ನಂಬರ್ ಆಡ್ ಆಗಿರೋದು ಆಲ್ರೆಡಿ ಇಲ್ಲಿ ಮಾಡಿದೀವಿ. ನೆಕ್ಸ್ಟ್ 1 ಅಲ್ವಾ, ಇನ್ಕ್ಲೂಡಿಂಗ್ 1.
ಆಡ್ ಮಾಡ್ತೀವಿ 5 ಆಗ 6 6/5 ಆಗುತ್ತಾ? ಆಗಲ್ಲ. ಹಾಗಾದ್ರೆ ಇದು ಆಗ್ತಾ ಇಲ್ಲ. ಹಾಗಾದ್ರೆ ಆಪ್ಷನ್ 4 ಆಗ್ಬೋದು. ಹಾಗಾದ್ರೆ ಆಪ್ಷನ್ 4 ಆಗ್ಬೋದು. ಯಾವ ತರ ಆಗುತ್ತೆ ನೋಡಿ, ಎಷ್ಟು ಸತಿ ಹೋಗುತ್ತೆ? 4 2s 8, 4 2s 8 ಆಯ್ತಾ? ಎಷ್ಟರಿಂದ ಮೈನಸ್ ಮಾಡಿ? 15 ಇಂದ 7 ಬಂತು. ಇದು ಯಾವ್ದರ ಅವರೇಜು? ಅದ್ರ ನೆಕ್ಸ್ಟ್ ಅವರೇಜು. ಎಷ್ಟು ಆಡ್ ಆಯ್ತು? 1 ಆಡ್ ಆಯ್ತಾ? ನೆಕ್ಸ್ಟ್ ಇದಕ್ಕೆ ಏನ್ ಮಾಡ್ತೀವಿ? ಇದರಲ್ಲಿ ಒಂದನ್ನ ಏನ್ ಮಾಡ್ತಾ ಇದೀವಿ? ಕಲಿಬೇಕಲ್ವಾ? -1 ಆದ್ರೆ ಎಷ್ಟು? 6 ಬಂತು. ಸಾರಿ, ಇದು ನೋಡಿ ಒಂದು ನಿಮಿಷ. ಇದು 5 ಅಲ್ವಾ? 5ನೇ ಸಂಖ್ಯೆ ಆಗಿರುತ್ತೆ. ಅದರ ಅವರೇಜ್ ಒಂದು 7 ಆಗಿರುತ್ತೆ. ಹಾಗಾದ್ರೆ ಒರಿಜಿನಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಒರಿಜಿನಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದ್ರೆ 5 7s 30 35 ಅಂತ ಗೊತ್ತಾಯ್ತಾ? ಹಾಗಾದ್ರೆ ಎಷ್ಟನ್ನ ಆಡ್ ಮಾಡಬೇಕು? ಒಂದನ್ನೇ ಆಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. 35 ಪ್ಲಸ್ 1 ಅಂದ್ರೆ 36 ಆಗುತ್ತೆ. ಓಕೆನಾ? ನೆಕ್ಸ್ಟ್ ಅವರೇಜ್ ಯಾವುದು? 5 ಆದ್ಮೇಲೆ ಡಿವೈಡ್ ಮಾಡಿ 6 ಬಂತು. ನೋಡಿ ಇದರಲ್ಲಿ ಏನ್ ಬರ್ತಾ ಇದೆ? ಮ್ಯಾಚ್ ಆಗ್ತಿದೆ ನೋಡಿ. ಕಂಡೀಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ? 5 ಇದೆಯಾ? 1 ನಂಬರ್ ಇನ್ಕ್ರೀಸ್ ಆಯ್ತು 6. ಏನ್ ಹೇಳಿ? 1 ನಂಬರ್ ಇನ್ಕ್ರೀಸ್ ಮಾಡ್ದು. ಇಲ್ಲಿ ನೋಡಿ 1 ನಂಬರ್ ಕಮ್ಮಿ ಆಯ್ತು. ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? ಇನ್ನೊಂದ್ಸತಿ ಇದು ಎಕ್ಸ್ಪ್ಲೇನ್ ಮಾಡ್ತೀನಿ. ವೆನ್ 15 ಈಸ್ ಇನ್ಕ್ಲೂಡೆಡ್ ಅಂದ್ರೆ ಒಂದು ವಸ್ತುಗೆ 15, ಒಂದು ನಂಬರ್ಗೆ 15 ನಂಬರ್ನ ಆಡ್ ಮಾಡ್ತಿರ್ತೀವಿ. 15 ನಂಬರ್ ಆಡ್ ಮಾಡ್ತೀವಿ. ದೇರ್ ವಿಲ್ ಬಿ ಇನ್ಕ್ರೀಸ್ ಬೈ 2. ಇನ್ಕ್ರೀಸ್ ಬೈ 2 ಹಾಗಾದ್ರೆ ಎರಡಕ್ಕೆ 2 ಇನ್ಕ್ರೀಸ್ ಮಾಡ್ತಾ ಇದೀವಿ. 4 2s 8 ಆಗುತ್ತೆ. ಎಷ್ಟು ಕೊಟ್ಟಿದ್ರು? 15. 15ರಲ್ಲಿ 8 ಹೋದ್ರೆ 7. ಹಾಗಾದ್ರೆ ಅವರೇಜ್ ಬಂದು 7 ಇರುತ್ತೆ. ಆಯ್ತಾ? ಅವರೇಜ್ ಬಂದು 7 ಇರುತ್ತೆ. ಈ ಅವರೇಜ್ ಯಾವ್ದು? ನೆಕ್ಸ್ಟ್ ನಂಬರ್ ಕೊಟ್ಟಿದ್ರಲ್ಲ ಅದ್ರದ್ದು. ಹಾಗಾದ್ರೆ 5 ಗೆ 7 ಅಂತ ಗೊತ್ತಾಯ್ತು. ಅದಾದ್ಮೇಲೆ ಟೋಟಲ್ ಅದ್ರ ವ್ಯಾಲ್ಯೂ ಎಷ್ಟಿರುತ್ತೆ? 5 7s 35 ಆಗಿರುತ್ತೆ. 35 ಗೆ ಎಷ್ಟು ಆಡ್ ಮಾಡ್ಬೇಕು ಅಂತ ಹೇಳಿ 1 ಇನ್ಕ್ಲೂಡ್ ಮಾಡಿ ಅಂತಿದ್ದಾರೆ. 35 ಪ್ಲಸ್ 1 ಅಂದ್ರೆ 36 ಆಯ್ತಾ? ನೆಕ್ಸ್ಟ್ ಅವರೇಜ್ ಇದಕ್ಕೆ 36 ಗೆ ಅವರೇಜ್ ಹೆಂಗ್ ಫೈಂಡ್ ಮಾಡೋದು? ನೆಕ್ಸ್ಟ್ ನಂಬರ್ ಇನ್ಕ್ಲೂಡ್ ಮಾಡ್ತಾ ಇದ್ದಾರಲ್ವಾ? 1 ಅಲ್ವಾ? ಅದಾದ್ಮೇಲೆ ನೆಕ್ಸ್ಟ್ ಗೆ ಇದು 4 ಆಯ್ತು, 5 ಆಯ್ತು, ಈಗ 6 ಗೆ ಮಾಡ್ತಾ ಇದೀವಿ. ಹಾಗಾದ್ರೆ 6 ಮಾಡಿದಾಗ ಏನ್ ಬರುತ್ತೆ? ಅವರೇಜ್ ಎಷ್ಟನೇ ಫೈಂಡ್ ಔಟ್? 6 ಗೆ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಹಾಗಾದ್ರೆ 6 1s 6. ಹಾಗಾದ್ರೆ 6 ಈಗ 6 ಬಂತು. ಇಲ್ಲಿ ಕ್ವಶನ್ ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನೋಡಿ. ಇನ್ಕ್ಲೂಡೆಡ್ ಬೈ 1. ಇಲ್ಲಿಂದ ಇಲ್ಲಿಗೆ ಇನ್ಕ್ಲೂಡ್ ಬೈ 1 ಆಯ್ತಾ? ಇಲ್ಲಿಂದ ಇಲ್ಲಿಗೆ -1 ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? ಕಂಡೀಷನ್ಸ್. ಹಾಗಾದ್ರೆ ಆಪ್ಷನ್ 4 ಫಸ್ಟ್ ವ್ಯಾಲ್ಯೂ 15 ಕಂಡುಹಿಡಿಯಕ್ಕೆ 4 ಆಗಿರುತ್ತೆ. ಸೆಕೆಂಡ್ ವ್ಯಾಲ್ಯೂ ಕಂಡುಹಿಡಿಯಕ್ಕೆ 5 ಆಗಿರುತ್ತೆ. ಅದಾದ್ಮೇಲೆ ಮೂರನೇ ವ್ಯಾಲ್ಯೂ 6 ಆಗಿರುತ್ತೆ. ಅದನ್ನ ಮಾಡಿ ಒಂದು ನಿಮಿಷ. ಅದನ್ನ ಮಾಡಿದಾಗ 4 ಇದೆಯಲ್ಲ, ಅದನ್ನ ಮಾಡಿ ನೀವು ಚೆಕ್ ಮಾಡಿ ಹೇಳಿ. ಅದ್ ಮಾಡಿದಾಗ ಕಂಡೀಷನ್ ಇಲ್ಲಿ -1 +1 ಆಗಬೇಕು, -1 ಆಗಬೇಕು. ಆ ಕಂಡೀಷನ್ ಆಗುತ್ತಾ ನೋಡು. ಇಲ್ಲಿ ಏನ್ ಹೇಳ್ತಾ ಇದ್ದೀನಿ? +1 ಇಲ್ಲಿ ಬರ್ತಾ ಇದೆ. ಇಲ್ಲಿ ಒಂದು ಆಡ್ ನೋಡು. 35 ಗೆ ಒಂದು ಆಡ್ ಮಾಡ್ದ. 35 ಒಂದು ಆಡ್ ಮಾಡಿಕ್ಕೆ -1 ಆಯ್ತಾ? ಅವರೇಜ್ ಅಲ್ಲಿ 35 ಗೆ ಒಂದು ಆಡ್ ಮಾಡ್ದು. ಅವರೇಜ್ ಅಲ್ಲಿ -1 ಬಂತಾ? ಬರ್ತಿದ್ಯಾ? 5 ಮಾಡು. ಅವರೇಜ್ ಅಲ್ಲಿ -1 ಬರ್ತಾ ನೋಡು. ಅರ್ಥ ಆಯ್ತಾ ಈಗ? ಅರ್ಥ ಆಗಿಲ್ಲ? ಓಕೆ, ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ನ್ಯಾಚುರಲ್ ನಂಬರ್, ಫಾರ್ ಎಕ್ಸಾಂಪಲ್ ಅದು ಎಷ್ಟು ಅಂತ ಗೊತ್ತಿಲ್ಲ ನನಗೆ, ಅವರೇಜ್ ಕೊಟ್ಟಿದ್ದಾರೆ. ಇದು ಆಲ್ರೆಡಿ ಹೇಳಿದೆ, ಸರಾಸರಿ ಇಲ್ಲೆಲ್ಲೋ ಆಗುತ್ತೆ ಸರ್, ಅವರೇಜ್ ಕೊಟ್ಟಿಲ್ಲ ಅಂತ. ಗೊತ್ತಾಯ್ತಾ? ಸರಾಸರಿ ಅಂದ್ರೆ ಅವರೇಜ್ ತಗೊಳ್ತಾ ಇದೀನಿ. ಅವರೇಜ್ ಅಂದ್ರೆ 4ಕ್ಕೆ ಎಷ್ಟು ಇನ್ಕ್ಲೂಡ್ ಮಾಡು ಅಂತ ಹೇಳ್ತಿದ್ದಾರೆ. 2 ಇನ್ಕ್ಲೂಡ್ ಮಾಡ್ತಾ ಇದೀನಿ. ಅಂದ್ರೆ
4 2 8. ಎಷ್ಟಿತ್ತು ನ್ಯಾಚುರಲ್ ನಂಬರ್ 15 ಇತ್ತು. ಆ 15 ಅಂದ್ರೆ ಏನು 7 ಅಂತ ಗೊತ್ತಾಯ್ತು. ಈ 7 ಬಂದಿದ್ ಯಾವ ಕಾರಣಕ್ಕೆ, ಎಲ್ಲಿ ಇನ್ಕ್ಲೂಡ್ ಮಾಡಿದ, ಹಾಗಾದ್ರೆ 5ಕ್ಕೆ ಅಲ್ವಾ? ಹಾಗಾದ್ರೆ 7 ಎಷ್ಟು 35. ಹಾಗಾದ್ರೆ ಏನ್ ಹೇಳ್ತಿದ್ದಾರೆ, ಒಂದನ್ನ ಸೇರಿಸಿ ಅಂತ ಹೇಳಿದ್ರು. ಒಂದನ್ನ ಸೇರಿಸಿ 35 ಪ್ಲಸ್ 1 ಅಂತ ಹಾಕ್ತೀನಿ, 36 ಆಗುತ್ತೆ. ಎಷ್ಟಾಯ್ತು? ಏನ್ ಮಾಡಿದೆ, ಒಂದು ಇನ್ಕ್ಲೂಡ್ ಮಾಡಿ, ಒಂದನ್ನ ಜಾಸ್ತಿ ಮಾಡಿ ಅಂತ ಹೇಳಿದ್ರು. ಮಾಡುದು ಅದಾದ್ಮೇಲೆ ನೆಕ್ಸ್ಟ್ ಅವರೇಜ್ ಹೋಗ್ಬೇಕು. ನೆಕ್ಸ್ಟ್ ಅವರೇಜ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಎಷ್ಟಿಂದ ಡಿವೈಡ್ ಮಾಡಬೇಕು? 6 ಇಂದ ಡಿವೈಡ್ ಮಾಡಬೇಕು. 6 ಇಂದ ಡಿವೈಡ್ ಮಾಡ್ತೀನಿ ಅಂದ್ರೆ 6 ಆಗುತ್ತೆ. ಹಾಗಾದ್ರೆ ಇನ್ನೊಂದು ಕೊಟ್ಟಿದ್ದಾರೆ, ದ ಮೀನ್ ವೈಲ್ ಆಫ್ ದ ನಂಬರ್ ವಿಲ್ ಬಿ ಡಿಕ್ರೀಸ್ಡ್ ಬೈ 1. ಅಂದ್ರೆ ಮೀನ್ ವೈಲ್ ಅಂದ್ರೆ ಸರಾಸರಿ ಒಂದು ಕಮ್ಮಿ ಆಗಿರುತ್ತೆ. ಏನ್ ಹೇಳ್ತಾರೆ, ಸರಾಸರಿ ಒಂದು ಕಮ್ಮಿ ಆಗಿದ್ಯಾ, ಇಲ್ಲಿಂದ ಇಲ್ಲಿಗೆ ಸರಾಸರಿ ಒಂದು ಕಮ್ಮಿ ಆಗಿದ್ಯಾ? ಮೀನ್ ವೈಲ್ ಫಸ್ಟ್ ಇಂದ ಇಲ್ಲಿಗೆ ಒಂದು ಕಮ್ಮಿ ಆಗಿರ್ಬೇಕು ಅಂತ ಕೇಳ್ತಿದ್ದಾರೆ. ಒಂದು ಕಮ್ಮಿ ಆಗಿದ್ಯಾ, ಗೊತ್ತಾಯ್ತಾ? ಅದೇ ನೀನ್ 5 ಮಾಡ್ತೀಯಾ, ನಿನ್ ಡೌಟ್ ಯಾಕೆ? 5 2s 10. ಎಷ್ಟಕ್ಕೆ? 15 ಮೈನಸ್ 10 5 ಬಂತು. ಆಗ ನೆಕ್ಸ್ಟ್ 6ಗೆ 6 5s 30. 30 ಪ್ಲಸ್ 1 31. ಸರಿನಾ? 31. ನೆಕ್ಸ್ಟ್ ಮೀನ್ ವೈಲ್ ಯಾವುದು? 7 ಇಂದ ಭಾಗ ಆಗುತ್ತಾ? ಎಲ್ಲ ಆಯ್ತು. ಇಲ್ಲಿ ಒಂದು ಇನ್ಕ್ರೀಸ್ ಮಾಡು ಅಂತ ಕೇಳಿದ್ರು, ಇನ್ಕ್ರೀಸ್ ಮಾಡಿದೆ. ಇಲ್ಲಿ 5 ಇದೆ, ಇಲ್ಲಿ ಏನ್ ಬರ್ಬೇಕು? 4 ಏನೋ ಬರ್ಬೇಕಾಯ್ತು. ಬರ್ತಾ ಪಾಯಿಂಟ್ ಅಲ್ಲಿ ಏನೋ ಬರುತ್ತೆ. ಗೊತ್ತಾಯ್ತಾ ಈಗ ಯಾಕೆ ಆಗ್ಲಿಲ್ಲ 5 ಅಂತ? 4 ಯಾಕಾಯ್ತು ಅಂತ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್. A box contain 20 articles. A box contain 20 articles of which 4 2 articles are drawn at random from this box. The probability at least one then the defective is. ಅಂದ್ರೆ 20 ವಸ್ತುಗಳಿರುತ್ತೆ ಒಂದು ಬಾಕ್ಸ್ ಅಲ್ಲಿ, ಓಕೆನಾ? ಅದರಲ್ಲಿ 4 ಡಿಫೆಕ್ಟ್ ಆಗಿರುತ್ತೆ, ಅಂದ್ರೆ 4 ದೋಷಪೂರಿತವಾಗಿರುತ್ತೆ. ಎಷ್ಟು ಒಂದು ಬಾಕ್ಸ್ ಅಲ್ಲಿ ಇರೋದು? ಎಷ್ಟು ದೋಷಪೂರಿತ? ಹಾಗಾದ್ರೆ ರ್ಯಾಂಡಮ್ ಆಗಿ ಎಷ್ಟು ಅಂತಿದೀವಿ? 2, ಓಕೆನಾ? ಇದರಲ್ಲಿ ನಾನು ಪ್ರಾಬಬಿಲಿಟಿ ಮಾಡುವಾಗ ಇದು ಹೆಂಗ್ ಫಾರ್ಮುಲಾ ಬರುತ್ತೆ ಅಂತ ಹೇಳ್ತೀನಿ. ಅಟ್ ಲೀಸ್ಟ್ 1 ಅಂತ ಕೊಟ್ಟಾಗ 1 ಮೈನಸ್ ಟೋಟಲ್ ಅಲ್ಲ, ಡಿಫೆಕ್ಟ್ ಇಲ್ಲಿ ಕೊಟ್ಟಿದ್ದಾರಲ್ಲ, ಡಿಫೆಕ್ಟ್ ಡಿವೈಡೆಡ್ ಬೈ 1 ಮೈನಸ್ ಡಿಫೆಕ್ಟ್. ಡಿಫೆಕ್ಟ್ ಡಿವೈಡೆಡ್ ಬೈ ಟೋಟಲ್ ಅಂತ ಹೇಳಿರುತ್ತೆ. 1 ಮೈನಸ್ ಡಿಫೆಕ್ಟ್ ಡಿವೈಡೆಡ್ ಬೈ ಟೋಟಲ್ ಅಂದ್ರೆ ಡಿಫೆಕ್ಟ್ ಎಷ್ಟಿರೋದು? ಟೋಟಲ್ ಡಿಫೆಕ್ಟ್ ಎಷ್ಟು? 4. ಉಳಿದಿದ್ದೆಷ್ಟು ಡಿಫೆಕ್ಟ್ ಆಗಿ ಉಳಿದಿರೋದು? ರಿಮೈನಿಂಗ್ ಡಿಫೆಕ್ಟ್ ಇದು ಎಷ್ಟು ಉಳಿದಿರೋದು? 1 ಮೈನಸ್ 16. ಎಷ್ಟು ರ್ಯಾಂಡಮ್ ಆಗಿ ಎತ್ಕೊಬೇಕು? 2. ಹಾಗಾದ್ರೆ 16C2 ಡಿವೈಡೆಡ್ ಬೈ ಎಷ್ಟು? ಟೋಟಲ್ ಚೆನ್ನಾಗಿರೋದು 20. ಟೋಟಲ್ ಇರೋ 20C2, ಓಕೆನಾ? ಅರ್ಥ ಆಯ್ತಾ? C2 20C2 ಅನ್ನೋದನ್ನ ಯಾವ ತರ ಬರಿತೀವಿ ಅಂದ್ರೆ, ಫಸ್ಟ್ ನೋಡಿ ಎಷ್ಟಿದೆ, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 2. ಓಕೆ, ಇಲ್ಲೊಂದು ಗ್ಯಾಪ್ ಇಲ್ಲೊಂದು ಗ್ಯಾಪ್ ಕೊಟ್ಟಿದ್ದೀನಿ. ಬರೀಬೇಕು ಕೆಳಗಡೆ ಏನಿದೆ 2 ಇಂಟು 1 ಅಂತ ಬರೀತೀವಿ. ಕೆಳಗಡೆ ಎಷ್ಟು ಕೊಟ್ಟಿದ್ದಾರೆ? 2 ಇದೆ, 2 ಇಂಟು 1. ಹಾಗಾದ್ರೆ ಇಲ್ಲೂ ಅಷ್ಟೇ ಎರಡೇ ಬರೀಬೇಕು. 16 ಇಂಟು 15. 2 1s 8s ಆಯ್ತು. 15 8s 120. ಹಾಗಾದ್ರೆ 120 ಗೊತ್ತಾಯ್ತು. ಓಕೆ, ನೆಕ್ಸ್ಟ್ 20C2 ಅಂದ್ರೆ 20C2 ಅಂದರೆ 20C2 ಅಂದ್ರೆ ಹೇಳಿ 20 ಇಂಟು 19 ಡಿವೈಡೆಡ್ ಬೈ 2 ಇಂಟು 1 ಅಲ್ವಾ? 1s 2s. ಹಾಗಾದ್ರೆ 190 ಬರುತ್ತಾ? ಸಾರಿ 10s 10 ಇಂಟು 19 190 ಬಂತು. ಹಾಗಾದ್ರೆ ನಮ್ಗೆ ಇಲ್ಲಿ ಗೊತ್ತಾಯ್ತು ಏನು? 1 ಮೈನಸ್ 16C2 ಅಂದ್ರೆ ಏನು? 16C2 ಅಂದ್ರೆ 120 ಡಿವೈಡೆಡ್ ಬೈ 20C2 ಅಂದ್ರೆ 190. ಹಾಗಾದ್ರೆ 0 0 ಕ್ಯಾನ್ಸಲ್ ಆಗುತ್ತಾ?
ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. 19 minus 12 divided by 19. 19 minus 12 7 7 9 19 ಆಪ್ಷನ್ ಅಲ್ಲಿ ಇದೆಯಾ? ಓಕೆ, ಆಮೇಲೆ ಬರ್ಬೇಕು ನೋಡಿ. ಇನ್ನೊಂದ್ಸತಿ ಇದು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ ತರ ಹೇಳ್ತಿದ್ದಾರೆ, ಕನಿಷ್ಠ ಒಂದು ಅಲ್ವಾ ಫೈಂಡ್ ಮಾಡ್ಬೇಕು. 1 ಮೈನಸ್ ಎಷ್ಟು ರಿಮೈನಿಂಗ್ ಡಿಫೆಕ್ಟ್ ಆಗಿ ಉಳಿದಿರೋ ಚೆನ್ನಾಗಿರೋದು ಎಷ್ಟು ಅಂತ ಕೇಳ್ತಿದ್ದಾರೆ. ಡಿವೈಡೆಡ್ ಬೈ ಟೋಟಲ್ ಮಾಡ್ತಾ ಇದೀವಿ. ಹಾಗಾದ್ರೆ 1 ಚೆನ್ನಾಗಿರೋದು ಎಷ್ಟು? 16 16. ಎಷ್ಟನ್ನ ತೆಗಿಬೇಕಾಗಿರೋದು? 2. ಇಷ್ಟಪ್ಪ ತೆಗಿಬೇಕಾಗಿರೋದು ಅಟ್ ಎ ಟೈಮ್. 16C2 ಡಿವೈಡೆಡ್ ಬೈ 20C2 ಆಯ್ತಾ? ಹಾಗಾದ್ರೆ ಆಲ್ರೆಡಿ ಗೊತ್ತು ನಿಮ್ಗೆ ಕಾಂಬಿನೇಷನ್. ಇದು ಕಾಂಬಿನೇಷನ್ 16C2 ಅಂದ್ರೆ 16 into 15 divided by 2 into 1. ಹಾಗಾದ್ರೆ 120. 20C2 ಅಂದ್ರೆ ಏನು? 20 into 19 divided by 2 into 1. ಹಾಗಾದ್ರೆ 190 ಆಗುತ್ತೆ. 1 minus 120 divided by 190 ಅಂದ್ರೆ ಎಷ್ಟಾಯ್ತು? 19 minus 12 divided by 19 ಅಂದ್ರೆ ಸಿಂಪ್ಲಿಫೈ ಮಾಡಿಕ್ಕೆ 7 by 19. ಆಪ್ಷನ್ 2. ಓಕೆ, ಈ ಆನ್ಸರ್ ಹೇಳಿ. ಒಂದು ಪೆಟ್ಟಿಗೆಯಲ್ಲಿ 2 ಬಿಳಿ ಚೆಂಡುಗಳು, 3 ಕಪ್ಪು ಚೆಂಡುಗಳು ಮತ್ತು 4 ಕಪ್ಪು ಚೆಂಡುಗಳನ್ನು ಒಳಗೊಂಡಿದೆ. ಕನಿಷ್ಠ ಪಕ್ಷ 1 ಕಪ್ಪು ಚೆಂಡುಗಳನ್ನು ನಲ್ಲಿ ಒಳಗೊಂಡಿರಬೇಕಾಗಿದ್ದರೆ ಪೆಟ್ಟಿಗೆಯಿಂದ 3 ಚೆಂಡುಗಳನ್ನು ಎಷ್ಟು ರೀತಿಯಲ್ಲಿ ತೆಗೆದುಕೊಳ್ಳುತ್ತೇವೆ ಅಂದ್ರೆ, ನಾವು ಫಸ್ಟ್ ಇಲ್ಲಿ ಟೋಟಲ್ ನಂಬರ್ ಆಫ್ ಬಾಲ್ಸ್ ಯಾವ್ಯಾವ ಕಲರ್ ಇದೆ ಅಂತ ನೋಡೋಣ. ಎಷ್ಟಿದೆ? ವೈಟ್ ಎಷ್ಟಿರೋದು? ವೈಟ್ 2 ಇದೆ. ಪ್ಲಸ್ ನೆಕ್ಸ್ಟ್ ಯಾವುದು? ಬ್ಲಾಕ್ ಎಷ್ಟಿದೆ? 3. ನೆಕ್ಸ್ಟ್ ರೆಡ್ ಎಷ್ಟಿದೆ? ಈಗ ನಮ್ಗೆ ಒಂದು ಗೊತ್ತಾಯ್ತು. ಓಕೆನಾ? ಟೋಟಲ್ ನಮ್ಗೆ ಎಷ್ಟಿದೆ? ಟೋಟಲ್ ಬಾಲ್ಸ್ ಎಷ್ಟಿದೆ? ಟೋಟಲ್ ಎಷ್ಟು? 9. ಹಾಗಾದ್ರೆ ನಾವ್ ಎಷ್ಟು ಉಳಿದಿದೆ ಎಷ್ಟು? ಮೀನ್ಸ್ ಕಪ್ಪು ಅಲ್ಲೇ ಬಿಡಬೇಕು ಅಂತ ಹೇಳ್ತಿದ್ದಾರೆ. ಕಪ್ಪು ಬಿಟ್ರೆ ಎಷ್ಟು? ಟೋಟಲ್ 9. ಹಾಗಾದ್ರೆ ರಿಮೈನಿಂಗ್ ಅಂದ್ರೆ ವೈಟ್ ಪ್ಲಸ್ ರೆಡ್ ಎಷ್ಟು? ಟೋಟಲ್ ವೈಟ್ ಪ್ಲಸ್ ರೆಡ್ ಎಷ್ಟು? ಎಷ್ಟು? 6 ಅಲ್ವಾ? ಈಗ ನಾವ್ ಏನ್ ಫೈಂಡ್ ಔಟ್ ಮಾಡ್ಬೇಕು? ಅವೆರಡು ಬಿಟ್ಟು ಅಂದ್ರೆ ಬ್ಲಾಕ್ ಬಿಡ್ಬೇಕು ಅಂದ್ರೆ ಏನ್ ಮಾಡ್ತೀವಿ ನಾವು? ಟೋಟಲ್ ಮೈನಸ್ ರಿಮೈನಿಂಗ್ ಅಲ್ವಾ? ಟೋಟಲ್ 9 ಎಷ್ಟು ಡ್ರಾ ಮಾಡ್ಬೇಕು ಅಟ್ ಎ ಟೈಮ್? ಎಷ್ಟು ಡ್ರಾ ಮಾಡ್ಬೇಕು? 9C3 ಮೈನಸ್ 6C3. ಹೇಳಿ, 9C3 ಅಂದ್ರೆ ಏನು? 9 into 8 into 7 3 into 2 into 1 minus 6 into 5 into 4 3 into 2 into 1. 3 ones are 3s are 1s are 4s are 3 1s are 3 2s are 2 1s are 2s are. ಹೇಳಿ. 3 4s are 12 12 7s are 84 minus 2 5s are 10 10 2s are 20 minus ಮಾಡಿ 64. ಹಾಗಾದ್ರೆ ಅಂದ್ರೆ ಕನಿಷ್ಠ ಪಕ್ಷ ಒಂದಾದ್ರೂ ಎತ್ತಲೇಬೇಕಲ್ವಾ ಬ್ಲ್ಯಾಕ್? ಆತರ ಡ್ರಾ ಮಾಡ್ತಾ ಇದ್ರೆ 3 ಟೈಪ್ 3 ಬಾರ್ ಅಂದ್ರೆ ಯಾವುದೇ ತರ ಒಂದ್ಸತಿ ರೆಡ್ ಬರ್ಬೋದು, ಒಂದ್ಸತಿ ವೈಟ್ ಬರ್ಬೋದು, ಒಂದ್ಸತಿ ಬ್ಲ್ಯಾಕ್ ಬರ್ಬೋದು, ಅಥವಾ ಒಂದ್ಸತಿ ರೆಡ್ 2 ಬರ್ಬೋದು, ಒಂದ್ ಬ್ಲ್ಯಾಕ್ ಬರ್ಬೋದು. ಒಂದ್ಸತಿ ಬ್ಲ್ಯಾಕ್ ಬರಲೇಬೇಕು. ಅಥವಾ ಇನ್ನೊಂದ್ಸತಿ ಯಾವ ತರ? ಒಂದ್ಸತಿ ರೆಡ್, ನೆಕ್ಸ್ಟ್ 2 ವೈಟ್, ಸಾರಿ
ಎರಡು ಎರಡು ವೈಟು ಒಂದು ಬ್ಲ್ಯಾಕ್ ಈ ತರ ನೋಡ್ತಾ ಹೋಗ್ತೀವಿ ಅಂದ್ರೆ ಪ್ರೊಬಾಬಿಲಿಟಿ ಚೆಕ್ ಮಾಡ್ತೀವಿ ಅಂದ್ರೆ 64 ಸತಿ ಅಂದ್ರೆ ಇನ್ನೊಂದು ಸತಿ ಏನಾಗುತ್ತೆ ಎರಡು ಬ್ಲ್ಯಾಕ್ ಬರ್ಬೋದು ಒಂದು ವೈಟ್ ಬರ್ಬೋದು ಈ ತರ ನಾವು ಪ್ರೊಬಾಬಿಲಿಟಿ ಚೆಕ್ ಮಾಡ್ತಾ ಹೋದ್ರೆ ಎಷ್ಟು ಸತಿ ಎಷ್ಟು ಟೈಮ್ ನಾವು ತೆಗಿಯಕ್ಕಾಗುತ್ತೆ ಅಂದ್ರೆ 64 ಸತಿ ನಾವು ಡ್ರಾ ಮಾಡಬಹುದು ಬಾಲ್ಸ್ ನ ಓಕೆನಾ ಅಂದ್ರೆ ಟೋಟಲ್ ನಮ್ಮ ಹತ್ರ 9 ಇರೋದು 9ರಲ್ಲಿ ಎಷ್ಟು ಸತಿ ಡ್ರಾ ಮಾಡಬಹುದು ನಾವು ಅರ್ಥ ಆಯ್ತಾ ಹೌದು ಫ್ಯಾಕ್ಟೋರಿಯಲ್ ಈಗ ಇದನ್ನ ಬರ್ಕೊಂಡು ಹೋದ್ರೆ ಇನ್ನ ಮುಂದಕ್ಕೆ ಹೋಗುತ್ತೆ ಅದನ್ನ ನಾವು ಫ್ಯಾಕ್ಟೋರಿಯಲ್ ಎಲ್ಲಿಗೆ ಸ್ಟಾಪ್ ಮಾಡಬೇಕು ಅಂದ್ರೆ ಫ್ಯಾಕ್ಟೋರಿಯಲ್ ಆಗಿದೆ ಇದು ಫ್ಯಾಕ್ಟೋರಿಯಲ್ ಬರುತ್ತೆ ಇದು ಅಲ್ಲಿಗೆ 3 ಕೊಟ್ಟಿರೋದ್ರಿಂದ 3ಗೆ ಸ್ಟಾಪ್ ಆಗುತ್ತೆ ಅದು ಪರ್ಮುಟೇಷನ್ ಅಲ್ಲ ಆದ್ರೆ ಕಂಟಿನ್ಯೂಯೇಷನ್ ಹೋಗುತ್ತೆ ಕಾಂಬಿನೇಷನ್ ಅಲ್ಲಿ 3 ಬಂದ್ರೆ 3 ಸ್ಟಾಪ್ ಮಾಡಬೇಕು ಓಕೆನಾ ಪ್ರೊಬಬಿಲಿಟಿ ಕಂಟಿನ್ಯೂಯೇಷನ್ ಹೋಗುತ್ತೆ ಕಾಂಬಿನೇಷನ್ ನೆಕ್ಸ್ಟ್ ಇದೇ ಇವತ್ತು in a container there are 28 eggs ಅಂದ್ರೆ ಒಂದು ಕಂಟೈನರ್ ಅಲ್ಲಿ ಎಷ್ಟು ಮೊಟ್ಟೆ ಇರುತ್ತೆ 8 ಮೊಟ್ಟೆ ಇರುತ್ತೆ ಅದರಲ್ಲಿ 8 ಮೊಟ್ಟೆ ಕೆಟ್ಟೋಗಿರುತ್ತೆ ಪ್ರೋಟೀನ್ ಆಯ್ತಾ if 2 eggs are chosen ಅಂದ್ರೆ 8 ಮೊಟ್ಟೆ ಕೆಟ್ಟೋಗಿರುತ್ತೆ ಅದರಲ್ಲಿ ಎಷ್ಟು ಚೂಸ್ ಮಾಡ್ತೀವಿ 2 ಆಯ್ತಾ ಹಾಗಾದ್ರೆ probability of the egg at least 1 ಆಲ್ರೆಡಿ ಹೇಳಿದೆ at least 1 ಅಂತ ಕೊಟ್ರೆ ಏನ್ ಮಾಡಬೇಕು ಅಂತ 1 ಮೈನಸ್ ರಿಮೈನಿಂಗ್ ಫ್ರೆಶ್ ಅಲ್ವಾ ರಿಮೈನಿಂಗ್ ಇರೋದು ಪ್ಲಸ್ ಟೋಟಲ್ 1 ಮೈನಸ್ ರಿಮೈನಿಂಗ್ ಎಷ್ಟು 20 ಎಷ್ಟು ಡ್ರಾ ಮಾಡಬೇಕು C2 ಟೋಟಲ್ ಎಷ್ಟಿರೋದು 28 ಇಲ್ಲೇ ಸಾಲ್ವ್ ಮಾಡೋಣ 1 ಮೈನಸ್ 20 ಇಂಟು 19 2 ಇಂಟು 1 ಅಲ್ಲ ಡಿವೈಡೆಡ್ ಬೈ 28 28 into 27 divided by 2 into 1 2 ones are 2 tens are 1 minus 10 divided by 2 ones are 1 90 ideli 14 27 into 14 ಮಾಡಿ Twenty-seven into 14, 1, 3, 70, 378 ಆಯ್ತಾ ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ತೀವಿ ನೆಕ್ಸ್ಟ್ 378 ಮೈನಸ್ 1 ಇಷ್ಟೊಂದು ಕಷ್ಟಕ್ಕೆ ಹೋಗೋದೇ ಬೇಡ ಇದನ್ನ ಡಿವೈಡ್ ಆಗುತ್ತೆ ಅಲ್ವಾ 2 ಇಂದ ಡಿವೈಡ್ ಆಗುತ್ತಾ ಡಿವೈಡ್ ಮಾಡಿ 190 ನ 190 ಡಿವೈಡ್ ಮಾಡಿ ಎಷ್ಟಾಗುತ್ತೆ ಎಷ್ಟು 95 ಇದನ್ನ 2 ಇಂದ ಡಿವೈಡ್ ಮಾಡಿ 2 1s are 2 17 ಅಂದ್ರೆ 8s are 16 9 189 ಹಾಗಾದ್ರೆ ಇಲ್ಲಿ ಬರ್ಕೊಂಬೋದಾ 189 ಮೈನಸ್ 95 ಡಿವೈಡೆಡ್ ಬೈ 189 ಮೈನಸ್ ಮಾಡಿ 189 ಮೈನಸ್ 95 94 divided by 189 times ಎಷ್ಟು ನೋಡಿ ಅಟ್ಲೀಸ್ಟ್ ಒಂದು ಪಿಕ್ ಮಾಡಿದಾಗ ಪ್ರಾಬಬಿಲಿಟಿ ಆಗಿ ಆನ್ಸರ್ ಎಷ್ಟು ಬರುತ್ತೆ 89 by 184 ಸಾರಿ 94 by 189 ಟೈಮ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ ಆಯ್ತಾ ನೆಕ್ಸ್ಟ್ ಕ್ವಶನ್ ಇದು ಮಾಡಿದೀವಿ ಆಲ್ರೆಡಿ ಇನ್ ಎ ಕ್ಲಾಸ್ 40 ಸ್ಟೂಡೆಂಟ್ಸ್ ವಿತ್ their ರೋಲ್ ನಂಬರ್ 3 to 4 ಅಂದ್ರೆ ಏನ್ ಮಾಡಿದ್ದಾರೆ ರೋಲ್ ನಂಬರ್ 1 ತಾಂಡಿಲ್ಲ ಏನೇಳಿ ರೋಲ್ ನಂಬರ್ 1 ತಾಂಡಿಲ್ಲ ಮೂರನೇ ರೋಲ್ ನಂಬರ್ ಇಂದ ಸ್ಟಾರ್ಟ್ ಆಗ್ತಾ ಇದ್ದಾರೆ ಆಯ್ತಾ ಮೂರನೇ ರೋಲ್ ನಂಬರ್ ಇಂದ ಸ್ಟಾರ್ಟ್ ಆಗ್ತಿದ್ದಾರೆ ಎ ಸ್ಟೂಡೆಂಟ್ಸ್ ಇಸ್ ಪಿಕ್ಡ್ ಅಪ್ ಟು ಟೇಕ್ ದ ಜಾಬ್ ಅಂದ್ರೆ ಯಾರೋ ಒಬ್ಬರು 40 ಜನ ಕ್ಲಾಸ್ ಅಲ್ಲಿ ಇದ್ದೀರಾ ರ್ಯಾಂಡಮ್ ಆಗಿ ಒಬ್ಬರನ್ನ ಎದ್ದೋಳ್ತಾರೆ ಅವ್ರು ಎದ್ದೋಳ್ದವ್ರದ್ದು ಅವರು ಮಲ್ಟಿಪ್ಲೈ ಮಾಡಿದ್ರೆ ಅವ್ರ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 4 ಮತ್ತೆ 7 ಇಂದ ಮಲ್ಟಿಪ್ಲೈ ಆಗುತ್ತೆ ಅಂತ ಹೇಳಿ ಮಲ್ಟಿಪ್ಲಿಕೇಶನ್ ಆಫ್ 4 and 7 ಅಂತ ಹೇಳ್ತಾರೆ ಹಾಗಾದ್ರೆ ಟೋಟಲ್ ಎಷ್ಟಿದ್ದಾರೆ ಅಂತ ನಾವು ಫೈಂಡ್ ಔಟ್ ಮಾಡೋಣ ಎಷ್ಟಪ್ಪ 4 ಮಲ್ಟಿಪಲ್ಸ್ ಹೇಳಿ
4 ಮಲ್ಟಿಪಲ್ ಆಫ್ 4 8 ಅಂದ್ರೆ 40 ಜನರೊಳಗೆ ಆ ಹುಡುಗನ ರೋಲ್ ನಂಬರ್ ಮಲ್ಟಿಪಲ್ ಆಫ್ 4 ಅಲ್ಲಿ ಇರುತ್ತೆ ಅಥವಾ ಮಲ್ಟಿಪಲ್ ಆಫ್ 7 ಅಲ್ಲಿ ಇರುತ್ತೆ ಅಂತ ಹೇಳ್ತಿರೋದು. 4 12 16 20 24 28 32 36 40 44 ಹೋಗೋಣ ರೋಲ್ ನಂಬರ್ ಇಲ್ಲ ಬೇಡ. ಹಾಗಾದ್ರೆ 7 ಮಲ್ಟಿಪಲ್ ಆದ್ರೆ 14 ಸಾರಿ 7 14 21 28 35 42 ಇಷ್ಟೇ ಜನ ಅಲ್ವಾ? ಹಾಗಾದ್ರೆ ನಮ್ಗೆ ಏನ್ ಗೊತ್ತಾಯ್ತು ಇಲ್ಲಿ? ಹಾಗಾದ್ರೆ ನಮ್ಗೆ ಇಲ್ಲಿ ಗೊತ್ತಾಗಿತ್ತು ಎರಡರಲ್ಲೂ ಆಗುತ್ತಾವನೆ ಅನ್ನೋದಲ್ಲ ನಾವು ಫೈಂಡ್ ಮಾಡೋ ಪ್ರೊಬಬಿಲಿಟಿ ಅವ್ನಿಗೆ ಎಷ್ಟು ಆಗಿರುತ್ತೆ ಅಂದ್ರ. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇಲ್ಲಿ ಬಂದ್ರು? ಟೋಟಲ್ ಎಷ್ಟು ಸ್ಟೂಡೆಂಟ್ಸ್ ಇದಾರೆ ಆಡ್ ಮಾಡಿ ಕೌಂಟ್ ಮಾಡಿ. 1 2 3 4 5 6 7 8 9 10 ಅಂದ್ರೆ ಇಲ್ಲಿ ನೋಡಿ 28 ಮತ್ತೆ 28 ಇಲ್ಲೂ ರಿಪೀಟ್ ಆಗಿದೆ. ಒಂದು ಬಿಡೋಣ, ಇಲ್ಲೇ ಬಿಡೋಣ. 1 2 3 4 5. ಹಾಗಾದ್ರೆ 4 ಇಂದ ಮಲ್ಟಿಪ್ಲೈ ಮಾಡಿದಾಗ 10 ಜನ, 7 ಇಂದ ಮಲ್ಟಿಪ್ಲೈ ಮಾಡಿದಾಗ 5 ಮೆಂಬರ್ಸ್. ಅಂದ್ರೆ ಟೋಟಲ್ ಎಷ್ಟು? 15. ಎಷ್ಟು ಜನಕ್ಕೆ? 40 ಗಾ 42 ಗಾ 40 ಗೆ 15 ಎಷ್ಟು ಹೋಗುತ್ತೆ? 5 ಇಂದ ಹೋಗುತ್ತಾ? 5 3 is 5 ಹಾಗಾದ್ರೆ ಆನ್ಸರ್ 3/8. 3/8. The man has some hens. ಇದು ಹೇಳಿ, ಇದು ಆಲ್ರೆಡಿ ಆಗಿದೆ. 20 ತಪ್ಪು ನೋಡಿ. ಆಪ್ಷನ್ ಇಂದನೂ ಮಾಡಬಹುದು, ಇಲ್ಲ ಒಂದು ಇಕ್ವೇಶನ್ ತಗೊಂಡು ಮಾಡಬಹುದು. ಆಯ್ತಾ? ಫಸ್ಟ್ ನಾನು ಇಕ್ವೇಶನ್ ಅಲ್ಲಿ ಹೇಳ್ತೀನಿ. ಅಂದ್ರೆ ಏನ್ ಹೇಳ್ತಿದ್ರೆ, ಒಂದು ಕೋಳಿ ಎಷ್ಟಿದೆ? ಕೋಳಿ ಅಲ್ಲಮ್ಮ, ಕೋಳಿ ತಲೆ ಅಲ್ಲ, ಕೋಳಿ ಮತ್ತೆ ಹಸಿನ ತಲೆ ಎಷ್ಟಿದೆ? 48 ಇದೆ. ಕೋಳಿಗೆ ಎಷ್ಟು ತಲೆ? ಒಂದು. ಕೋಳಿನ ಎಷ್ಟಂತ ಬರೀಬೋದಾ? ಎಷ್ಟು? ಒಂದಾ? ಆಯ್ತು. ಹಸಿಗೆ ಎಷ್ಟು ತಲೆ? ಆಯ್ತು. ನೆಕ್ಸ್ಟ್ ಇಕ್ವೇಶನ್ ಎಷ್ಟು? 140. ಎಷ್ಟು ಪಾದಗಳಿರೋದು? 140. ಕೋಳಿಗೆ ಎಷ್ಟು ಕಾಲು? 2h ಅಂತ ಬರೀಬೋದಾ? ನೆಕ್ಸ್ಟ್ 140 ನಾ ಮೀನ್ಸ್ ಇವ್ರಿಗೆ ಹಸುಗೆ 4h ಅಂತ ಬರೀಬೋದಾ? 4c ನಾ ಹೇಳಿ. ಮೈನಸ್ ಇಕ್ವೇಶನ್ ಬಂದಾಗ ಇಲ್ಲಿ ಇಕ್ವೇಶನ್ ಮೈನಸ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದೀನಿ. ಹಾಗಾದ್ರೆ ಎಷ್ಟು? ಮೈನಸ್ h ಮೈನಸ್ 3c is equal to 90 ಮೈನಸ್ 92. 92 ಏನ್ ಬಂದು ಗೊತ್ತಾಯ್ತಾ? 140 ಮೈನಸ್ 48 ಮೈನಸ್ ಇದೆ. ಹಾಗಾದ್ರೆ ಎಲ್ಲಾ ಮೈನಸ್ ಹೋಗುತ್ತೆ, ಯಾಕೆಂದ್ರೆ ಇಲ್ಲೂ ಮೈನಸ್ ಇಲ್ಲೂ ಮೈನಸ್, ಎಲ್ಲಾ ಕಡೆ ಮೈನಸ್ ಇರೋದ್ರಿಂದ h ಪ್ಲಸ್ 3c is equal to 92 ಒಂದು ಇಕ್ವೇಶನ್ ಬಂತು. ಹಾಗಾದ್ರೆ h ಏನು ಅಂತ ಕಂಡುಹಿಡಿಯೋದು ಫಸ್ಟ್. h is equal to 92 ಮೈನಸ್ 3c. ಗೊತ್ತಾಯ್ತಾ? ಇದನ್ನ ಫಸ್ಟ್ ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ ಗಾದ್ರೂ ಮಾಡಿ, ಸೆಕೆಂಡ್ ಗಾದ್ರೂ ಮಾಡಿ, ಯಾವ ಇಕ್ವೇಶನ್ ಆದ್ರೂ ಮಾಡಿ. ಫಸ್ಟ್ ಇದಕ್ಕೆ ಮಾಡ್ತಾ ಇದ್ದೀನಿ. h ಅಂದ್ರೆ ಏನು? 92 ಮೈನಸ್ 3c ಪ್ಲಸ್ 1c is equal to 48. ಆಯ್ತಾ? 92 ಮೈನಸ್ 48 is equal to ಮೈನಸ್ 3c ಪ್ಲಸ್ 1 ಮೈನಸ್, ಇಲ್ಲಿಂಗೆ ಮೈನಸ್ 2c ಇರುತ್ತೆ, ಇಲ್ಲಿ ಹೋದ್ರೆ ಪ್ಲಸ್ 2c ಆಗುತ್ತೆ. ಎರಡು ಮೈನಸ್ ಮಾಡಿ. 92 ಮೈನಸ್ 48 44 is equal to 2c. ಆಯ್ತಾ? c is equal to 22. ಅಂದ್ರೆ ಅವ್ರೇನಾರು ಹಸು ಕೇಳಿದ್ರೆ ಎಷ್ಟು ಹಸು ಇತ್ತು ಅಂತ ಕೇಳಿದ್ರೆ ಏನ್ ಹೇಳ್ತಿದ್ರ? 22. ಆಯ್ತು. ನಮ್ಗೆ ಏನ್ ಬೇಕಿರೋದು ಈಗ? ಸಿ ವ್ಯಾಲ್ಯೂ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ h ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಸಿ ಎಷ್ಟು?
22 is equal to 48. H is equal to 48 minus 22 26. ಅಂದ್ರೆ ಕೋಳಿ ಎಷ್ಟಿರುತ್ತೆ 26 ಅಂತ ಗೊತ್ತಾಯ್ತು. ಅದೇ ಈಗ ಇಕ್ವೇಶನ್ ಕೊಟ್ಟು ಮಾಡಿದ್ವಿ. ವಿತೌಟ್ ಇಕ್ವೇಶನ್ ಕೊಟ್ಟು ಫಾಲೋ ಮಾಡ್ತೀನಿ ಅಂದ್ರೆ ನೋಡಿ ನಮ್ಗೆ ಇಲ್ಲಿ ಆಲ್ರೆಡಿ ಗೊತ್ತು ಟೋಟಲ್ ಎಷ್ಟು ಜನ ಇದೆ ಅಂತ ಗೊತ್ತು. ಯಾಕೆಂದ್ರೆ ಸರಿ ಒಂದ್ ಕೋಳಿಗೆ ಒಂದೇ ಕತ್ತು, ಹಸಿಗೆ ಒಂದೇ ಕತ್ತು ಆಗಿರೋದ್ರಿಂದ ಹಾಗಾದ್ರೆ 48 ಅಂತ ಗೊತ್ತು. ನನಗೆ 140ಕ್ಕೆ ಸ್ಯಾಟಿಫಿಕೇಶನ್ ಆಗುತ್ತಾ ಅಷ್ಟೇ ನಾವು ಚೆಕ್ ಮಾಡೋದು. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಆನ್ಸರ್ ಸಿಕ್ಕಿದೆ ಅದಕ್ಕೆ ಹೇಳ್ಕೊಡ್ತೀನಿ ನಿಮ್ಗೆ. 26 ಕೊಟ್ಟಿದಾರಲ್ವಾ, 26 ಏನು ನೋಡಿ ಅಂದ್ರೆ ಈ ಇಕ್ವೇಶನ್ ಬರ್ಕಂತೀವಿ ಅಂತ ಅರ್ಥ. ಈಗ ನೋಡಿ ಎಷ್ಟು ಕತ್ತಿರೋದು 2h ಬರ್ಕೋಣ. 2h ಪ್ಲಸ್ 4c is equal to 140 ಅಲ್ವಾ. ಈ ಇಕ್ವೇಶನ್ ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಲ್ಲೇ ಫಸ್ಟ್ ಆಪ್ಷನ್ ಮೇಲೆ ಹೋಗ್ತಾ ಇದ್ದೀನಿ. ಈಗ ಎಷ್ಟು ಕೋಳಿ ಇರೋದು ಅಂತ ಹೇಳಿದೀನಿ 26 ಪ್ಲಸ್ 4c is equal to 140. 26 ಹೇಳಿ 26 2s 26 2s 20 50 52 52 plus 4c is equal to 140. 52 minus ಮಾಡಿ 140 minus 52 98 ಬರುತ್ತಾ 88 4c is equal to 88. c is equal to 88 divided by 4 ಅಂದ್ರೆ 22. equation later substitute ಆಯ್ತಾ ಇದು ಸಬ್ಸ್ಟಿಟ್ಯೂಟ್ ಆಯ್ತಾ ಈಕ್ವೇಶನ್ ಮಾಡ್ಕೊಳ್ಳೋದು ಹೆಂಗೆ ಈ ತರ ಆದ್ರೂ ಮಾಡಿ ಇಲ್ವಾ. ಇನ್ನೊಂದು ಹೇಳ್ಕೊಡ್ತೀನಿ. ಇನ್ನೊಂದು ತರ ಯಾವುದು ಕೋಳಿ ಎಷ್ಟಿರೋದು ಕೋಳಿ ಎಷ್ಟು ಇರೋದು ನಂಗೆ ಗೊತ್ತಾಗಿರೋದು 26. ಅದಕ್ಕೆ ಎಷ್ಟು ಕತ್ತು ಸರಿ ಕಾಲೇ ಇದು ನೋಡ್ಕೊಂಡು ಎಷ್ಟು ಕಾಲು 2 ಕಾಲು 2 into 26 ಪ್ಲಸ್ ಹಾಗಾದ್ರೆ 48 ಅಂತ ಗೊತ್ತು ನನಗೆ. 48 ಮೈನಸ್ ಮಾಡಿ 26 minus 48 26 minus 48 22 22. ಹಾಗಾದ್ರೆ ಅದಕ್ಕೆ ಎಷ್ಟು ಕಾಲು 4 ಕಾಲು. ಸೊ ಈಕ್ವೇಶನ್ ನೋಡಿ 26 2s 52 plus 22 into 4 88. ಹಾಗಾದ್ರೆ ಆಡ್ ಮಾಡಿ 140 ಬಂತು. ಯಾವ ತರ ಬೇಕಾದ್ರೂ ಸಾಲ್ವ್ ಮಾಡಬಹುದು ಆಯ್ತಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದಕ್ಕೇನು ಆನ್ಸರ್ ಆಲ್ ಆರೆಂಜ್ ಆರ್ ಬನಾನಾ ಅಂದ್ರೆ ಎಲ್ಲಾ ಆರೆಂಜ್ಗಳು ಬನಾನಾ. ಆರೆಂಜ್ ಮತ್ತೆ ಬನಾನಾ. ನೋ ಬನಾನಾ ಈಸ್ ಫ್ರೂಟ್. ಇಲ್ಲೆಲ್ಲೋ ಫ್ರೂಟ್ ಅಂತ ಐತೆ, ಇದಕ್ಕೂ ಸಂಬಂಧ ಇಲ್ಲ. ಓಕೆನಾ. ಕನ್ಕ್ಲೂಷನ್ ಬರೋಣ. ಸಮ್ ಬನಾನಾ ಆಸ್ ಆರೆಂಜ್. ನಾನು ಆಲ್ರೆಡಿ ಹೇಳಿದ್ದೀನಿ ಇದರಿಂದ ಇದಕ್ಕೆ ಬರ್ತದೆ. ಸಮ್ ಅಂದ್ರೆ ಏನು ಕರೆಕ್ಟ್ ಆಗಿದೆಯಾ? ಕೆಲವು ಇದ್ದೇ ಇರುತ್ತೆ ತಾನೆ. ನೆಕ್ಸ್ಟ್ ನೋ ಫ್ರೂಟ್ ಈಸ್ ಬನಾನಾ. ಏನಾದ್ರೂ ಸಂಬಂಧ ಇದೆ ಬನಾನಕ್ಕೂ ಫ್ರೂಟ್ಗೂ? ಹಾಗಾದ್ರೆ ಇದು ರೈಟ್. ಆಲ್ ಆರೆಂಜ್ ಆರ್ ಫ್ರೂಟ್. ಎಲ್ಲ ಆರೆಂಜ್ ಫ್ರೂಟ್ಸಾ? ಇಲ್ಲ. ನೆಕ್ಸ್ಟ್ ಸಮ್ ಫ್ರೂಟ್ಸ್ ಆರ್ ಆರೆಂಜ್. ಸಮ್ ಫ್ರೂಟ್ಸ್ ಆರ್ ಆರೆಂಜ್. ಏನಾದ್ರು ರಿಲೇಷನ್ ಇದೆಯಾ? ಇಲ್ಲ. ಹಾಗಾದ್ರೆ ಕನ್ಕ್ಲೂಷನ್ ಎ ಮತ್ತೆ ಬಿ ರೈಟ್ ಕೊಟ್ಟಿದ್ದಾರಾ? ಓನ್ಲಿ ಕನ್ಕ್ಲೂಷನ್ ಸಿ ಅಂಡ್ ಡಿ ತಪ್ಪು. ಓನ್ಲಿ ಕನ್ಕ್ಲೂಷನ್ ಎ ಅಂಡ್ ಬಿ ಇಸ್ ಫಾಲೋಸ್ ರೈಟ್. ಓನ್ಲಿ ಕನ್ಕ್ಲೂಷನ್ ಎ ಅಂಡ್ ಸಿ ತಪ್ಪು. ಹಾಗಾದ್ರೆ ಆಪ್ಷನ್ 2. ತುಂಬಾ ಜನ ಇದಕ್ಕೆ ಕನ್ಫ್ಯೂಷನ್ ಮಾಡ್ಕೊಂಡು ಇದನ್ನು ಹಾಕಿ ಬಂದಿರ್ತೀರ. ಇದಕ್ಕೇನು ಆನ್ಸರ್? ನಾನೇ ಕೊಟ್ಟಿರೋ ಕ್ವಶನ್ ಇದಲ್ವಾ? ನನ್ನ ಹೆಸರೇ ಕೊಟ್ಬಿಟ್ಟೆ. 5 ಬಾಯ್ಸ್. ಎಷ್ಟು ಜನ ಇರ್ತಾರೆ? 5 ಜನ. 5 ಜನ ಒಂದು ಆಡಿಟೋರಿಯಂ ಕುಂತ್ಕೊಂಡು ಫೋಟೋ ತಗ್ತಾರೆ. ಏನೋ ಫೋಟೋಗ್ರಫಿ ಏನೋ ಮಾಡ್ತಾ ಕುಂತಿರ್ತಾರೆ. ಅದರಲ್ಲಿ ಶ್ಯಾಮ್, ಯಾರು? ಶ್ಯಾಮ್. ಶ್ಯಾಮ್ ಅನ್ನೋನು ಯಾರ ಲೆಫ್ಟಿಗೆ ಇರ್ತಾನೆ?
ರಾಜೇಶನ ರಾಜೇಶ್ ಎಲ್ಲಿ ಇರ್ತಾನೆ? ಇಲ್ಲಿ ರಾಜೇಶ್ ಇಲ್ಲಿದ್ರೆ ಅವನ ಎಡಕ್ಕೆ ಶ್ಯಾಮ್ ಇದ್ದಾನೆ. ಓಕೆನಾ? ನೆಕ್ಸ್ಟ್ ಅಂಡ್ ಟು ದ ರೈಟ್ ಆಫ್ ಭೀಮಾ ಅಂದ್ರೆ ಭೀಮನ ಬಲಕ್ಕೆ ಶ್ಯಾಮು. ಆಯ್ತಾ? ಮುಗೀತು. ನೆಕ್ಸ್ಟ್ ಟು ದ ರೈಟ್ ಆಫ್ ಭೀಮಾ. ಓಕೆ, ಮಧು ಈಸ್ ದ ರೈಟ್ ಆಫ್ ರಾಜೇಶ್. ರಾಜೇಶನ ರೈಟ್ ಯಾರು? ಮಧು. ನೆಕ್ಸ್ಟ್ ರಿತೇಶ್ ಇಸ್ ಬಿಟ್ವೀನ್ ರಾಜೇಶ್ ಅಂಡ್ ಮಧು. ಇವ್ರ ಇಬ್ರು ಮಧ್ಯೆ ಯಾರು ಬರ್ತಾನೆ? ರಿತೇಶ್, ಇವನು ರಾಜೇಶ್. ಓಕೆನಾ? ಹಾಗಾದ್ರೆ ಹೂ ಇಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಟು ರಿತೇಶ್? ಇವನ ಬಲಕ್ಕೆ ಯಾಕೆ ಅಂತವ್ರೆ? ಯಾರು? ಎಕ್ಸ್ಪ್ಲೇನ್ ಮಾಡ್ತೀನಿ.